ತುಮಕೂರು ಜಿಲ್ಲೆಯ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣ ದೇವರಾಯನದುರ್ಗದಲ್ಲಿ ಉಪನ್ಯಾಸಕ ಎಡವಟ್ಟು ಮಾಡಿಕೊಂಡಿರತಕ್ಕಂತ ಘಟನೆ ನಡೆದಿದೆ. ದೇವರಾಯನದುರ್ಗದಲ್ಲಿ ಉಪನ್ಯಾಸಕ ಎಡವಟ್ಟು. ತುಮಕೂರು ಜಿಲ್ಲೆಯ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣ ದೇವರಾಯನದುರ್ಗ. ಟೆಕ್ಕಿಗಳಿಗೆ ಸೂರ್ಯಾಸ್ತ ತೋರಿಸುವಂತ ಸಂದರ್ಭದಲ್ಲಿ ಪ್ರಮಾದ ಆಗಿದೆ. ಜಾರಿ ಬೆಟ್ಟದ ತುದಿಯಿಂದ ಕೆಳಗೆ ಬಿದ್ದಿದ್ದಾರೆ ಉಪನ್ಯಾಸಕರೊಬ್ಬರು. ಗಂಭೀರವಾಗಿ ಗಾಯಗೊಂಡಿದ್ದಾರೆ ಉಪನ್ಯಾಸಕರು. ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. 50 ಅಡಿ ಪ್ರಪಾತಕ್ಕೆ ಉರುಳಿ ಬಿದ್ದು ಪಾರಾಗಿದ್ದಾರೆ ಶಿವಪ್ರಸಾದ್ ಎನ್ನುವಂತಹ ಉಪನ್ಯಾಸಕರು. ತುಮಕೂರು ಜಿಲ್ಲೆಯ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣ ಅಂದ್ರೆ ಅದು ದೇವರಾಯನದುರ್ಗ. ಆಲ್ಮೋಸ್ಟ್ ಈ ಒಂದು ದೇವರಾಯನದುರ್ಗದಲ್ಲಿ ಟೆಕ್ಕಿಗಳು ಜಾಸ್ತಿ ಹೋಗ್ತಾ ಇರ್ತಾರೆ. ಅಂದರೆ ಟ್ರೆಕ್ಕಿಂಗ್ ಹೋಗ್ತಕ್ಕಂಥ ಟೆಕ್ಕಿಗಳು ಜಾಸ್ತಿ ಇರ್ತಾರೆ. ಅಂದರೆ ಸೂರ್ಯಾಸ್ತ ನೋಡೋದಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿಯ ವೈಬ್ಸನ್ನು ಕೊಡುತ್ತೆ ಅಂತ. ಉಪನ್ಯಾಸಕರು ಕೂಡ ಹೋಗಿರುವಂಥದ್ದು. ಉಪನ್ಯಾಸಕರು ಟೆಕ್ಕಿಗಳಿಗೆ ಸೂರ್ಯಾಸ್ತವನ್ನು ತೋರಿಸುವಂತಹ ಸಂದರ್ಭ. ಆಲ್ರೆಡಿ ಸಂಜೆ ಆಗೋಗ್ಬಿಟ್ಟಿತ್ತು. ಆದರೆ ಜಾರಿ ಬೆಟ್ಟದ ತುದಿಯಿಂದ ಕೆಳಗಡೆ, ಅದು ನೋಡಿ 50 ಅಡಿ ಪ್ರಪಾತಕ್ಕೆ ಬಿದ್ದಿರುವಂಥದ್ದು. 50 ಅಡಿ ಪ್ರಪಾತ ಆದರೂ ಕೂಡ ಜೀವ ಉಳಿಸ್ಕೊಂಡಿದ್ದಾರೆ. ಜೀವ ಭಯದಿಂದ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅವರನ್ನ ಸುರಕ್ಷಿತವಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ ಉಪನ್ಯಾಸಕ ಶಿವಪ್ರಸಾದ್. ಆದರೆ ಯಾವುದೇ ಜೀವಪಾಯ ಸಂಭವಿಸಿಲ್ಲ. ಶನಿವಾರ ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಬಂದಿದ್ರಂತೆ ಉಪನ್ಯಾಸಕರು. ಲೆಕ್ಚರರ್ ಬೆಟ್ಟದಲ್ಲಿ ಸಿಕ್ಕಂತಹ ಟೆಕ್ಕಿಗಳ ಜೊತೆ ಶಿವಪ್ರಸಾದ್ ಪರಿಚಯವನ್ನ ಕೂಡ ಮಾಡಿಕೊಂಡಿದ್ದಾರೆ. ಟೆಕ್ಕಿಗಳನ್ನ ದೇಗುಲದ ಹಿಂಭಾಗಕ್ಕೆ ಕರೆತಂದಿದ್ರಂತೆ ಶಿವಪ್ರಸಾದ್. ಈ ಸಂದರ್ಭದಲ್ಲಿ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಲೆಕ್ಚರರ್ ಕರೆದುಕೊಂಡು ಬಂದಿದ್ದಾರೆ ಅವರೆಲ್ಲರನ್ನೂ ಕೂಡ. ಆದ್ರೆ ಆಯತಪ್ಪಿ ತಾನೇ ಪ್ರಪಾತಕ್ಕೆ ಬಿದ್ದಿದ್ದಾರೆ. ನೋಡಿ, ತಕ್ಷಣ ಆಳದಿಂದ ಲೆಕ್ಚರರ್ನ ರಕ್ಷಣೆ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರ ಒಂದು ಧೈರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಕಾಲಿಗೆ ಗಾಯವಾಗಿದೆ. ಪ್ರಾಣಾಪಾಯದಿಂದ ಸದ್ಯ ಪಾರಾಗಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಆದರೆ ಅಲ್ಲಿನ ಸ್ಥಳೀಯರಿದ್ದಾರಲ್ಲ, ಅವರು ತೋರಿಸಿರ್ತಕ್ಕಂಥ ಧೈರ್ಯವನ್ನು ನಾವಿಲ್ಲಿ ಮೆಚ್ಚಬೇಕು. 50 ಅಡಿ ಪ್ರಪಾತ ಅಂತಂದರೆ ಅಲ್ಲಿ ಬೆಟ್ಟಗಳು, ಕಲ್ಲುಗಳಿರುತ್ತೆ, ಮುಳ್ಳು ಗಿಡಗಳಿರುತ್ತೆ. ಇಂತಹ ಸಂದರ್ಭದಲ್ಲೂ ಕೂಡ ಆ ಸಂದರ್ಭದಲ್ಲಿ ಸ್ಥಳೀಯರು ಧೈರ್ಯವನ್ನು ತೋರಿ ಅವರನ್ನು ರಕ್ಷಣೆ ಮಾಡಿರುವಂಥದ್ದು. ರಕ್ಷಣೆ ಮಾಡುವಂತಹ ವಿಡಿಯೋ ಕೂಡ ಕರ್ನಾಟಕ ನ್ಯೂಸ್ ಬೀಟ್ಗೆ ಲಭ್ಯವಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ರಾಜ್ ಅವರೇ, ಅವ್ರ ಕಡೆ ಯಾರಿದ್ದಾರೆ ಅವ್ರ ಹೆಸರು ಬರ್ಕೋಬೇಕಂತ ಸಾಹೇಬ್ ಹೇಳಿದ್ದಾರೆ. ಅವ್ರು 6 ಜನ ಬಂದಿದ್ದಾರಂತೆ, ಎಲ್ಲ ಹೆಸರು ಬರ್ಕೋಬೇಕಂತ ಅವ್ರದ್ದು. ಕಾಯ್ ಬಿಡ್ರಿ. ವೀಕ್ಷಕರೇ, ನೀವು ಕೂಡ ಗಮನಿಸ್ತಾ ಇದ್ದೀರಾ. 6 ಜನ ಟೀಚರ್ಸ್ ಬಂದಿದ್ದಾರಂತೆ, 6 ಜನ ಲೆಕ್ಚರರ್ಸು. 6 ಜನ ಲೆಕ್ಚರರ್ಸಲ್ಲಿ ಸನ್ಸೆಟ್ ನೋಡುವಂತಹ ಪ್ರಮಾದದಲ್ಲಿ ಬಿದ್ದಂತಹ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯ ಅವರು ಕೂಡ ನಡೆಯುವಂತಹ ಸ್ಥಿತಿಯಲ್ಲಿದ್ದಾರೆ. ಏನೂ ಆಗಿಲ್ಲ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. 50 ಅಡಿ ಆಳದಿಂದ ಬಿದ್ದಿದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಸಣ್ಣ ಪುಟ್ಟ ಗಂಭೀರವಾದಂತಹ ಗಾಯಗಳಾಗೇ ಇರುತ್ತೆ. ಆದರೆ ಸದ್ಯ ಜೀವಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಬೆಟ್ಟಕ್ಕೆ ಯಾರೆಲ್ಲ ಹೋಗ್ತಾ ಇರ್ತೀರಾ ಅವರೆಲ್ಲರೂ ಕೂಡ ಸ್ವಲ್ಪ ಹುಷಾರಾಗಿರಬೇಕು. ದೇವರಾಯನದುರ್ಗ ಅಂದರೆ ಈ ವೀಕೆಂಡ್ ಬಂತು ಅಂತಂದರೆ ಜನಜಾತ್ರೆ ಅಂತಲೇ ಹೇಳ್ಬೋದು. ಈ ದೇವರಾಯನದುರ್ಗದಲ್ಲಿ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣ. ಯಾವಾಗಲೂ ಕೂಡ ಪ್ರವಾಸಿಗರು ತುಂಬಿ ತುಳ್ಕಾಡುವಂತಹ ಈ ಒಂದು ಸ್ಥಳದಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಆದರೆ ಲೆಕ್ಚರರ್ ಬಿದ್ದಿರ್ತಕ್ಕಂಥದ್ದು, ಅಂದರೆ ಅವರೇ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬನ್ನಿ ಅಂತ ಹೇಳುವಂತಹ ಬರದಲ್ಲಿ, ತೋರಿಸುವಂತಹ ಬರದಲ್ಲಿ ಬಿದ್ದಿರ್ತಕ್ಕಂಥ ಘಟನೆ ಇದಾಗಿರುವಂಥದ್ದು. ಮುಂದೆ ಈ ರೀತಿಯ ಘಟನೆ ಆಗಬಾರ್ದು ಅಂತಂದರೆ ಅಲ್ಲಿನ ಒಂದಿಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಯಾರ್ಯಾರೆಲ್ಲ ಟ್ರೆಕ್ಕಿಂಗ್ ಹೋಗ್ತಾರೆ, ಯಾರ್ಯಾರೆಲ್ಲ ಬೆಟ್ಟದ ತುದಿಗೆ ಹೋಗ್ತಾರೆ, ಇವಾಗ ಅದನ್ನೂ ಬೇರೆ ಬರೆದುಕೊಳ್ಳೋದಾಗಿರ್ಬೋದು, ಯಾರ್ಯಾರೆಲ್ಲ ವಾಪಸ್ ಹೋಗಿದ್ದಾರೆ, ಇದನ್ನೆಲ್ಲ ಕೂಡ ಗಮನಿಸಬೇಕಾಗತ್ತೆ. ನೋಡಿ, ಸಾಕಷ್ಟು ಪ್ರಕರಣಗಳು ಬೇರೆ ಕಡೆ ನೋಡಿರ್ತೀವಿ. ಆದರೆ ದೇವರಾಯನದುರ್ಗದಿಂದ ಇದೇ ಮೊದಲ ಒಂದು ಪ್ರಕರಣ ನಾವು ಈ ರೀತಿಯಲ್ಲಿ ಗಮನಿಸ್ತಾ ಇರುವಂಥದ್ದು. ನೀವು ಕೂಡ ದೇವರಾಯನದುರ್ಗದಲ್ಲಿ ಉಪನ್ಯಾಸಕರನ್ನ ರಕ್ಷಣೆ ಮಾಡಿದಂತಹ ವಿಡಿಯೋವನ್ನು ನೀವು ಗಮನಿಸಬಹುದಾಗಿದೆ ಟಿವಿ ಸ್ಕ್ರೀನ್ ಪರದೆ ಮೇಲೆ. ಏನಾಗಿಲ್ಲ, ನಿಧಾನ, ಗಾಬರಿ ಆಡ್ಸೋಣ ಅವ್ರಿಗೆ. ನಡಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.